ಹರೇ ಕೃಷ್ಣ, ಜೈ ಗೋಮಾತಾ, ಜೈ ಗೋಪಾಲ್. ಭಕ್ತಿಭೂಷಣ್ ದಾಸ್, ರಾಧಾಸುರಭಿ ಗೋಮಂದಿರ. ನಾನು ನಿಮಗೆಲ್ಲರಿಗೂ ವಂದಿಸುತ್ತೇನೆ. ಬಂಧುಗಳೇ, ನಮ್ಮ ಭಾರತವು ಫಾಸ್ಟ್ ಅಂದರೆ ಮೊದಲು ಹೇಗಿತ್ತು, ಈಗ ಹೇಗಿದೆ, ಇನ್ನು ಮುಂದೆ ಹೇಗಾಗಬೇಕು. ಮೊದಲು ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ತೊಂದರೆಗಳಿರಲಿಲ್ಲ. ತುಂಬ ವೈಭವಯುಕ್ತವಾದಂಥ ಭಾರತ ಇದು, ಸಮೃದ್ಧಿಯಾಗಿತ್ತು. ಇಸ್ ದೇಶ್ ಕಿ ಧರತಿ ಉಗುಲೆ ಸೋನೆ ಹೀರಾ ಮೋತಿ ಅಂತ ಹಿರಿಯವರು ಹೇಳಿದ್ದಾರೆ, ಒಂದು ಹಾಡೇ ಇದೆ. ಅಂಥ ದೇಶ ಇವತ್ತು ಜಾಸ್ತಿ ಡಿವೋರ್ಸ್ ಕೇಸ್, ಸಂಸಾರಗಳಲ್ಲಿ, ಕುಟುಂಬಗಳಲ್ಲಿ ಒಡಕು, ಆತ್ಮಹತ್ಯೆ, ಎಲ್ಲರೂ ಡಿಪ್ರೆಷನ್ನಲ್ಲಿದೆ. ಯಾಕೆ ಅಂತ ಹೇಳಿದರೆ, ನಾವೆಲ್ಲರೂ ನಮ್ಮತನವನ್ನು ಬಿಟ್ಟಿದ್ದೇವೆ, ನಮ್ಮದು ಎಂಬುದನ್ನು ಬಿಟ್ಟಿದ್ದೇವೆ, ನನ್ನದು ಎಂಬುದನ್ನು ಬಿಟ್ಟಿದ್ದೇವೆ. ಅಂದರೆ ನಮ್ಮ ದೇಶದ, ನಮ್ಮ ಜನರು ಮಾಡಿದಂಥ ಉತ್ಪನ್ನಗಳನ್ನು ಇರಲಿ, ಅದನ್ನು ಬಿಟ್ಟಿದ್ದೇವೆ. ಆದ್ದರಿಂದ ನಾವು ಈ ರೀತಿ ಭೂಮಿ ನಮ್ಮದು, ಭೂಮಿಗೆ ನಾವು ಒಂದಷ್ಟು ವಿಷಗಳನ್ನು, ವಿದೇಶಿ ಕಂಪನಿಗಳ ವಸ್ತುಗಳನ್ನು, ಆ ಕೆಮಿಕಲ್ಸನ್ನು ಬಳಸಿ ನಾವು ಭೂಮಿಯನ್ನು, ನೀರನ್ನು, ಪ್ರಕೃತಿಯನ್ನು ಎಲ್ಲವನ್ನು ಕಳೆದಿದ್ದೇವೆ. ಆದ್ದರಿಂದ ಈಗ ಬರುವ ಜನವರಿ 18ರಿಂದ 1 ತಾರೀಕು ತನಕ ಬೇರೆ ಬೇರೆ ಕಡೆಯಲ್ಲಿ, ಪರಂಗಿಪೇಟೆಯಲ್ಲಿ 18 ತಾರೀಕಿಗೆ ಆಂಜನೇಯ ದೇವಸ್ಥಾನದಲ್ಲಿ ಹಿಂದೂ ಮಹಾಸಂಗಮ ನಡೆಯಲಿಕ್ಕಿದೆ. ಎಲ್ಲ ಹಿಂದೂ ಬಾಂಧವರು ಒಟ್ಟಾಗಿ ಈ ಸಭೆಯಲ್ಲಿ ಪಾಲ್ಗೊಳ್ಳಿ. ಏನು ಮೆರವಣಿಗೆ ಇರಲಿ, ಕಡೆಗೋಲಿ ಪೊಳಲಿ ದ್ವಾರದಿಂದ, ಕೊರಗಜ್ಜನ ಕಟ್ಟೆಯಿಂದ ಆಂಜನೇಯ ಸ್ವಾಮಿ, ಪರಂಗಿಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ತನಕ ಏನು ಮೆರವಣಿಗೆ ಸಾಗಲಿಕ್ಕಿದ್ದಾರೆ. ವಿಶೇಷವಾಗಿ ತುಂಬ ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಹಿಂದೂ ಸಂಘವನ್ನು ಯಶಸ್ವಿಗೊಳಿಸಬೇಕು. ಅದಲ್ಲದೆ ನಾವೆಲ್ಲರೂ ಆ ದಿವಸ ಒಂದು ಸಂಕಲ್ಪವನ್ನು ಮಾಡಬೇಕು. ನಾವು ಏನು ಮಾಡಬೇಕಂತ ಇಲ್ಲ, ದೊಡ್ಡ ತಲವಾರು ಇಟ್ಕೊಳ್ಬೇಕು, ಆಂದೋಲನ ಮಾಡಬೇಕೇನಿಲ್ಲ. ಖಾಲಿ ಇಷ್ಟೇ ಸಂಕಲ್ಪ ಮಾಡಬೇಕು. ನಾವು ಇವತ್ತಿನಿಂದ ನಾವು ಸಂಕಲ್ಪ ಮಾಡ್ತೇವೆ, ಆ ಹಿಂದೂ ಸಂಗಮದಲ್ಲಿ ನಾವು ಸ್ವದೇಶಿ ಆಗ್ತೇವೆ. ನಮ್ಮ ಭಾರತ ದೇಶದಲ್ಲಿ ಆದಂಥ ಉತ್ಪನ್ನಗಳನ್ನು ಬಿಟ್ಟು ಬೇರೆ ಯಾವುದೇ ತೆಗೊಳ್ಳುವುದಿಲ್ಲ ಎಂಬ ಸಂಕಲ್ಪವನ್ನು ಮಾಡಬೇಕು. ಮತ್ತು ಇನ್ನೊಂದು ದೊಡ್ಡ ಸಂಕಲ್ಪ, ಅದು ಗೋ ಆಧಾರಿತ ವಸ್ತುಗಳೇನಿದೆ, ಅದು ದಿನಬಳಕೆ ಇರಲಿ, ಔಷಧಿ ಇರಲಿ, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಕೆಮಿಕಲ್ಸ್, ಇದು ಕೃಷಿಗೆ ಹಾಕುವಂಥ ವಸ್ತುಗಳಲ್ಲಿ ಗೊಬ್ಬರ ಇದೆಲ್ಲ ಇರಲಿ, ಅದು ನಾವು ಗೋ ಆಧಾರಿತ ವಸ್ತುಗಳನ್ನೇ ಬಳಸ್ತೇವೆ. ಮತ್ತು ನಾವು ಹಾಕುವಂಥ ಬಟ್ಟೆಗಳಲ್ಲಿ ನಾವು ಸ್ವದೇಶಿ ಆಗ್ತೇವೆ. ನಾವು ಮಾಡುವಂಥ ಊಟಗಳಲ್ಲಿ, ತಿಂಡಿ ತಿನಿಸುಗಳಲ್ಲಿ, ಅದು ಸಹ ನಮ್ಮ ಹಿರಿಯವರು ಏನು ತಿಂತಿದ್ದರೋ ಅದನ್ನೇ ನಾವು ತಿಂತೇವೆ. ಈ ವಿದೇಶಿ ಫುಡ್ಡುಗಳು, ಪಿಜ್ಜಾ, ಪಾಸ್ತಾ, ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ಇಂಥದ್ದೆಲ್ಲ ನಾವು ಬಿಟ್ಟು ಗೋಬಿ, ಬಟಾಟೆ, ಟೊಮೆಟೊ ಅಥವಾ ಕ್ಯಾರೆಟ್, ಬೀಟ್ರೂಟು, ಬೀನ್ಸ್, ಇಂಥ ಅನೇಕ ವಸ್ತುಗಳು, ಇದೆಲ್ಲ ವಿದೇಶಿಯ ಇದು. ಮತ್ತು ಹೈಬ್ರಿಡ್ ಅಂದರೆ ಜೆನೆಟಿಕ್ ಮೋಡಿಫೈಡ್ ಸೀಡ್, ಅದನ್ನು ನಾವು ಬಿಟ್ಟು ನಮ್ಮ ಹಿರಿಯವರು ಏನು ಬರ್ತಾಯಿದ್ರು, ಬೂದಿ ಕುಂಬಳಕಾಯಿ, ಸೌತೆಕಾಯಿ, ಹೀರೆಕಾಯಿ, ತೊಂಡೆಕಾಯಿ, ಬೇರೆ ಬೇರೆ ವಸ್ತುಗಳು ಇವೆ, ಬಸಳೆ, ಪದಪೆ, ಇಂಥ ಅನೇಕ ಸೊಪ್ಪುಗಳು ಇವೆ. ಅದನ್ನೆಲ್ಲ ನಾವು ಜಾಸ್ತಿ ಅದನ್ನು ಬಳಸಿ ನಾವು ಸ್ವದೇಶಿ ಆಂದೋಲನವನ್ನು ಮಾಡುವ. ಈ ಸ್ವದೇಶಿ ಆಂದೋಲನದಿಂದ ದೊಡ್ಡ ಒಂದು ಚೇಂಜಸ್ ಆಗ್ತದೆ. ನಾವು ಈ ಭಾರತವನ್ನು ಪುನಃ ವಿಶ್ವಗುರು ಆಗಿ ಮಾಡಬಹುದು. ಎಲ್ಲರ ದೃಷ್ಟಿ ಭಾರತದ ಕಡೆಗೆ ಮಾಡುವಾಗೆ, ಮತ್ತು ಆರ್ಗಾನಿಕ್, ಸಾವಯವ ಪದ್ಧತಿಯಲ್ಲಿ ಮಾಡಬೇಕು. ಇದನ್ನೆಲ್ಲ ಮಾಡುತ್ತಾ, ಗೋರಕ್ಷಣೆಯನ್ನು ಮಾಡುತ್ತಾ ನಾವು ಹಿಂದೂ ಸಂಗಮವನ್ನು ಯಶಸ್ವಿಗೊಳಿಸುವ. ಎಲ್ಲರಿಗೂ ಧನ್ಯವಾದ. ಎಲ್ಲರೂ ಈ ಹಿಂದೂ ಸಂಗಮಕ್ಕೆ 18ಕ್ಕೆ, ಇದೇ ಬರುವ ಜನವರಿ 18ಕ್ಕೆ ಪರಂಗಿಪೇಟೆಯಲ್ಲಿ, 1 ತಾರೀಕಿಗೆ ಬ್ರಹ್ಮರಕೊಟ್ಲಲ್ಲಿ ಇದೆ. ತಾವೆಲ್ಲರೂ ಬನ್ನಿ. ಹರೇ ಕೃಷ್ಣ, ಜೈ ಗೋಮಾತಾ, ಜೈ ಗೋಪಾಲ್.